ಬಳ್ಳಾರಿ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮುಂಗಾರು ಮಳೆಯಾಗದೇ ಇರುವುದರಿಂದ ರೈತರು ಬೆಳೆ ವಿಮೆಯತ್ತ ಹೆಚ್ಚಿನ ಒಲವು ತೋರುತ್ತಿದ್ದಾರೆ. ಮಳೆ ಕೊರತೆಯಿಂದ ಹತ್ತಿ, ಶೇಂಗಾ, ಸೂರ್ಯಕಾಂತಿ, ಸಜ್ಜೆ, ನವಣೆ, ಮೆಣಸಿನಕಾಯಿ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೊಳಗಾಗಿ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಸಂಕಷ್ಟದಲ್ಲಿ ಸಿಲುಕಿರುವ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನೆರವಿಗೆ ಬರುತ್ತಿದೆ. ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯ ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬಿತ್ತನೆ ಮಾಡಿದ ಬೆಳೆಗಳಿಗೆ ಮಳೆಯ ಕೊರತೆ ಎದುರಾಗಿ ಬೆಳೆ ಕುಂಠಿತವಾಗಿದೆ. ಜಿಲ್ಲೆಯಲ್ಲಿ ಈವರೆಗೆ 41,000ಕ್ಕೂ ಹೆಚ್ಚು ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ. ದೂರದರ್ಶನದೊಂದಿಗೆ ಹಲಕಂದಿ ಗ್ರಾಮದ ರೈತ ಕೆಎಸ್ ಗಾದಿಲಿಂಗ, ಬಳ್ಳಾರಿ ಜಿಲ್ಲೆ ಮಳೆಯಾಶ್ರಿತ ಭೂಮಿಯಾಗಿದ್ದು 8 ಎಕರೆಯಲ್ಲಿ ತೊಗರಿ ಮತ್ತು 20 ಎಕರೆಯಲ್ಲಿ ಮೆಕ್ಕೆಜೋಳ ಬೆಳೆಯಲಾಗಿದೆ. ಈ ಬಾರಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದ್ದು, ಮಳೆ ಸಕಾಲಕ್ಕೆ ಬಾರದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಮಳೆ ವಿಮೆ ಮಾಡಿಸುವಂತೆ ಕೃಷಿ ಅಧಿಕಾರಿಗಳು ಸೂಚಿಸಿದ್ದರು. ಅವರ ಸೂಚನೆ ಹಿನ್ನೆಲೆಯಲ್ಲಿ ಫಸಲ್ ಬಿಮಾ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿರುವುದಾಗಿ ತಿಳಿಸಿದರು. ಅವೆಲ್ಲ ನೋಡಿಸಿಕೊಟ್ಟಿಕ್ಕಾಗಿ ನಾವೆಲ್ಲರೂ ಮನೆ ಮನೆ ತಿರುಗಿ ಎಲ್ಲರೂ ಹಿಂಗೆ ಕಟ್ಟಿರೋ ಮುಂದೆ ಬಗ್ಗನ ಬೆಳೆ ಇಲ್ಲಿಗೆ ಬಂದ್ರಂತೂ ಮಳೆ ಬಂದ್ರಂತೂ ಬೆಳೆ ಏನೋ ಸ್ವಲ್ಪ ಆತವ. ಈ ಇಲ್ಲಿಗೆ ಹಿಂಗೆ ಮಳೆ ಕೊಟ್ಬಿಟ್ಟಿನ ಸರ್ಕಾರದಿಂದ ಯಾವುದೋ ಇದೆ ಬೆಳೆ ವಿಮೆ ಕಟ್ಟಿರೋದನ್ನ ನಮಗೆ ಬಂದ್ರೆ ಒಂದು ಅನುಕೂಲ ಆಗ್ತದೆ ಅಂತೇಳಿ ನಾವೆಲ್ಲರೂ ಮನೆ ಮನೆ ತಿರುಗಿ ಬ್ಯಾಂಕ್ಗಳಲ್ಲಿ ಯಾರ್ಯಾರು ಬ್ಯಾಂಕ್ಗಳಿದ್ದಾವೆ ಲೋನ್ ತಗೊಂಡಿವಿ, ಅದೇ ಬ್ಯಾಂಕಿನಾಗೆ ನಾವು ಇದು ಇನ್ಸೂರೆನ್ಸ್ ಕಟ್ಟಿವಿ. ಹಾಗಾಗಿ ಇದರಿಂದ ನಮ್ಮ ರೈತರಿಗೆಲ್ಲ ಅನುಕೂಲ ಆಗುತ್ತೆ. ಇನ್ನೋರ್ವ ರೈತ ದರೂರು ಗ್ರಾಮದ ಪುರುಷೋತ್ತಮ ಗೌಡ 40 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆದಿದ್ದು, ಹವಾಮಾನ ವೈಪರೀತ್ಯದಿಂದಾಗಿ ಸಕಾಲಕ್ಕೆ ಮಳೆ ಬಾರದೆ ಬೆಳೆ ನಷ್ಟ ಸಂಭವಿಸಿದೆ. ಜೊತೆಗೆ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ರೈತರಿಗೂ ಮನವಿ ಮಾಡಲಾಗುತ್ತಿದೆ. ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಲು ಇದೇ ತಿಂಗಳ 14ರವರೆಗೂ ಅವಕಾಶವಿದ್ದು, ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಅವಕಾಶ ಇದೆ 14ನೇ ತಾರೀಕುವರೆಗೂ ಕೂಡ. ದಯವಿಟ್ಟು ನಾನು ಭತ್ತ ಬೆಳಿತೀನಿ ಅಂತಂದೇಳಿ ಎಲ್ಲರೂ ಭತ್ತ ಅಲ್ಲ, ಯಾರ್ಯಾರು ಏನೇನು ಬೆಳಿತಿದ್ದೀರಿ ಆಯಾ ಬೆಳೆಗಳಿಗೆ ಅನುಸಾರವಾಗಿ ಇವತ್ತು ನಮ್ದು ನೀರಾವರಿ ಪಂಪ್ಸೆಟ್ ಮುಖಾಂತರ ನಾನು ಬೆಳೆದೀನಿ. ಇವತ್ತು ಮಳೆಯಾಶ್ರಿತ ಭೂಮಿಗಳು ಕೂಡ ಬಳ್ಳಾರಿ ಜಿಲ್ಲೆಯಾದ್ಯಂತ ಅನೇಕ ಇದೆ. 4.5 ಲಕ್ಷ ಎಕರೆ ಇವತ್ತು ಮಳೆಯಾಶ್ರಿತ ಇದ್ರೆ 5 ಲಕ್ಷ ಎಕರೆ ನೀರಾವರಿ ಐತೆ. ಅಂದ್ರೆ ಎಲ್ಲರಿಗೂ ತೊಂದರೆ ಆಗಿದೆ. ಅದು ಅಂದ್ರೆ ತೊಂದರೆ ಆಗಿರ್ತಕ್ಕಂಥ ಪ್ರತಿಯೊಬ್ಬ ರೈತನು ಕೂಡ ಇದನ್ನು ಮಾಡಿಸಿದ್ರೆ ನಮ್ಗೆಲ್ಲರಿಗೂ ಕೂಡ ಒಂದು ಅನುಕೂಲತೆ ಸಿಗ್ಬೋದು ಅಂತಕ್ಕಂಥ ಮಾತನ್ನ ನಮ್ಮ ಭರವಸೆ ಐತೆ. ಮತ್ತೋರ್ವ ರೈತ ಸಂಜೀವ ರಾಯನಕೋಟೆಯ ಹೇಮಂತಪ್ಪ ಫಸಲ್ ಬಿಮಾ ಯೋಜನೆಯಡಿ ನೋಂದಣಿ ಮಾಡಿಸಿದ್ದು, ತಮ್ಮ ಜಮೀನಿನಲ್ಲಿ ಸಜ್ಜೆ, ಶೇಂಗಾ, ಸೂರ್ಯಕಾಂತಿ ಸೇರಿದಂತೆ ಇನ್ನಿತರ ಬೆಳೆ ಬೆಳೆಯಲಾಗಿದ್ದು, ಮಳೆ ಕೈಕೊಟ್ಟು ಬೆಳೆ ನಷ್ಟವಾದರೆ ಫಸಲ್ ಬಿಮಾ ಯೋಜನೆಯಡಿ ಪರಿಹಾರ ಪಡೆಯಲು ಸಹಕಾರಿಯಾಗಲಿದೆ ಎಂದರು. ಇನ್ಸೂರೆನ್ಸ್ ಕಟ್ಟಿದ್ದೀನಿ. ಈ ಸಾರಿ ಮಳೆ ಬರ್ದೇ ಇರೋದ್ರಿಂದ ಇನ್ಸೂರೆನ್ಸ್ಗೆ ಕಟ್ಟಿದ್ದೀನಿ, ಬರ್ಬೋದಂತ ನಿರೀಕ್ಷೆ ಇದೆ. ಬಿಮಾ ಯೋಜನೆಯಿಂದ ನಮಗೆ ಅನುಕೂಲ ಆಗುತ್ತೆ ಸರ್. ಹೆಂಗಂದರೆ ಬೆಳೆ ಕಟಾವಿಗೆ ಬರಲೇ ಇಲ್ಲ, ಬೆಳೆ ಒಣಗೇ ಇರುತ್ತೆ. ಅದಕ್ಕೋಸ್ಕರಾಗಿ ಈ ಸಾರಿ ಬರ ಪರಿಹಾರದಿಂದ ನಮಗೆ ಬರ ನಿರೀಕ್ಷೆ ಇದೆ. ಕೃಷಿ ಇಲಾಖೆಯ ಉಪನಿರ್ದೇಶಕ ಎಸ್ಎಸ್ ಮಂಜುನಾಥ್, ಫಸಲ್ ಬಿಮಾ ಯೋಜನೆಯಡಿ ರೈತರನ್ನು ನೋಂದಾಯಿಸಲು ಅವಕಾಶ ಮಾಡಿಕೊಡಲಾಗಿದ್ದು, ಮಳೆ ಬಾರದೆ ಬೆಳೆ ನಷ್ಟವಾದರೆ ಈ ಯೋಜನೆಯಿಂದ ರೈತರಿಗೆ ಅನುಕೂಲವಾಗಲಿದೆ. 2024-25ರಲ್ಲಿ 16,000 ರೈತರು, 2025-26ರಲ್ಲಿ 11,700 ರೈತರು ಬೆಳೆ ವಿಮೆ ಯೋಜನೆ ಪಡೆದಿದ್ದರು. ಪ್ರಸಕ್ತ ಸಾಲಿನಲ್ಲಿ 41,000ಕ್ಕೂ ಹೆಚ್ಚು ರೈತರು ನೋಂದಣಿ ಮಾಡಿಸಿಕೊಂಡಿದ್ದು, ಸೆಪ್ಟೆಂಬರ್ನಲ್ಲೂ ಮಳೆಯ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗಿದ್ದು, ಈ ಹಿನ್ನೆಲೆಯಲ್ಲಿ ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬೇಕು ಎಂದು ಹೇಳಿದರು. ಹಲವಾರು ಬಾರಿ ಮುನ್ಸೂಚನೆಗಳು ಕೊಡ್ತಾನೆ ಇದ್ದಾರೆ. ನಾನು ಸೊ ಈಗಿನ ಮಾಹಿತಿ ಪ್ರಕಾರನೂ ಸಹ ನಮ್ಗೆ ಇನ್ನೂ ಆಗಸ್ಟ್ ಸೆಪ್ಟೆಂಬರಲ್ಲೂ ಸಹ ಮಳೆ ಕೊರತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಹಿಂದೆನೂ ಸಹ ಮೇ, ಜೂನ್, ಜುಲೈ ನಮಗೆ ಆ್ಯಕ್ಚುಲಿ ಒಂದು ಮಳೆ ಬೇಕೇ ಬೇಕಾಗಿತ್ತು.